ಹಾಯ್, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಬೂದುಗವಿಗೆ, ಸುವರ್ಣಗಿರಿಗೆ, ಸಂಜೀವಿನಿ ಬೆಟ್ಟಕ್ಕೆ, ಸಿದ್ಧರ ಬೆಟ್ಟಕ್ಕೆ ಸ್ವಾಗತ, ಸುಸ್ವಾಗತ. ಏನಪ್ಪ ಇದು ಇಷ್ಟೊಂದು ಬೆಟ್ಟಗಳ ಬಗ್ಗೆ ಮಾತಾಡ್ತೀವ ಇವತ್ತು ಅಂದ್ಕೊಂಡ್ರಾ? ಇಲ್ಲ, ಇದೆಲ್ಲ ಸಿದ್ಧರ ಬೆಟ್ಟಕ್ಕಿರೋ ಹಲವಾರು ಹೆಸರುಗಳು. ಏನಕ್ಕೆ ಇವೆಲ್ಲ ಹೆಸರುಗಳು ಬಂತು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ತಿಳ್ಕೊಳ್ಳೋಣ ಬನ್ನಿ. ಕ್ಷೇತ್ರಪಾಲಕ ಗಣಪತಿ ಅಂತ ಹಾಕ್ಬಿಟ್ಟಿದ್ದಾರೆ ಈಗ. ಮೊದಲೆಲ್ಲ ಇರಲಿಲ್ಲ. ಸಿದ್ಧರ ಬೆಟ್ಟ ಬಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಚಂದ್ರಾಯನದುರ್ಗ ಹೋಬಳಿಯಲ್ಲಿ ಬರುತ್ತೆ. ತೋವಿನಕೆರೆಗೆ ತುಂಬ ಹತ್ತಿರ ಇದೆ. ತುಮಕೂರಿನಿಂದ 35 ಕಿಲೋಮೀಟರ್ ದೂರ ಇದ್ದರೆ ಬೆಂಗಳೂರಿಂದ 110 ಕಿಲೋಮೀಟರ್ ದೂರ ಇದೆ. ಟ್ರಾನ್ಸ್ಪೋರ್ಟೇಷನ್ಗೆ ಏನು ತೊಂದರೆ ಇಲ್ಲ, ರೋಡು ತುಂಬ ಚೆನ್ನಾಗಿದೆ, ಎಲ್ಲರೂ ಆರಾಮಾಗಿ ಬಂದು ಹೋಗ್ಬೋದು. ಸಿದ್ಧರ ಬೆಟ್ಟ ಬಂದು 2 ಥರ ಜನಕ್ಕೆ ಇಷ್ಟ ಆಗುತ್ತೆ. ಒಂದು ಟ್ರೆಕ್ಕಿಂಗ್ ಪ್ರಿಯರಿಗೆ, ಎರಡನೇದು ದೈವ ಭಕ್ತರಿಗೆ. ಇನ್ ಕೇಸ್ ನೀವು 2 ಕ್ಯಾಟಗರಿಲ್ಲೂ ಇದ್ದೀರಾ ಅಂತ ಅಂದರೆ ಇದು ಬೆಸ್ಟ್ ಜಾಗ ಅಂತ ಅನ್ಕೊಂಬಿಡಿ. ಸಿದ್ಧರ ಬೆಟ್ಟದ ಬಗ್ಗೆ ಮೇಯ್ನ್ ಆಗಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ತ್ರೇತಾಯುಗದಲ್ಲಿ ಲಕ್ಷ್ಮಣ ರಾವಣನ ಜೊತೆ ಯುದ್ಧ ಮಾಡಬೇಕಾದ್ರೆ ಮೂರ್ಛೆ ತಪ್ಪಿ ಸಾವು ಬದುಕಿನ ನಡುವೆ ಸಿಲುಕಿರ್ತಾನೆ. ರಾಮನ ಆಣತಿಯಂತೆ ಹನುಮ ಸಂಜೀವಿನಿ ಗಿಡವನ್ನು ತರಕ್ಕೆ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ. ಆದರೆ ಹನುಮನಿಗೆ ಯಾವುದು ಸಂಜೀವಿನಿ ಗಿಡ ಅಂತ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಹನುಮಂತ ಇಡೀ ಕೈಲಾಸ ಪರ್ವತನ ಎತ್ಕೊಂಡು ವಾಪಸ್ ಬರ್ತಾನೆ. ಹನುಮ ಕೈಲಾಸ ಪರ್ವತವನ್ನು ಎತ್ಕೊಂಡು ಬರಬೇಕಾದ್ರೆ ಭೂಮಿ ಮೇಲೆ ಅದರ ತುಣುಕುಗಳು ಅಲ್ಲಲ್ಲೇ ಬಿದ್ದಿರ್ತವೆ. ಈ ಸಿದ್ಧರ ಬೆಟ್ಟದಲ್ಲೂ ಕೂಡ ಕೆಲವೊಂದು ತುಣುಕುಗಳು ಬಿದ್ದಿದೆ ಅಂತ ಹೇಳ್ತಾರೆ. ಸೊ ಸಿದ್ಧರ ಬೆಟ್ಟದಲ್ಲಿ ಸುಮಾರು 900 ಥರದ ಔಷಧಿ ಗುಣವುಳ್ಳ ಗಿಡಗಳು ಇವಾಗಲೂ ಸಿಗ್ತವೆ. ಹಾಗಾಗಿ ಇದಕ್ಕೆ ಸಂಜೀವಿನಿ ಬೆಟ್ಟ ಅಂತ ಕೂಡ ಕರೀತಾರೆ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಲೌಕಿಕ ಜೀವನದಿಂದ, ಸಮಾಜದಿಂದ ದೂರ ಇರಕ್ಕೆ ಇಷ್ಟಪಡ್ತಾ ಇದ್ರು. ಈ ಥರದ ಬೆಟ್ಟ ಗುಡ್ಡಗಳಲ್ಲಿ, ಗುಹೆಗಳಲ್ಲಿ ಇರಕ್ಕೆ ಇಷ್ಟಪಡ್ತಾ ಇದ್ರು. ಇಲ್ಲಿ ನೋಡಿ ಎಷ್ಟೊಂದು ಬಂಡೆಗಳಿದ್ದಾವೆ ಅಂತ ಈ ಬೆಟ್ಟದಲ್ಲಿ. ಹಾಗಾಗಿ 106 ಗವಿಗಳು ಕೂಡ ಈ ಬೆಟ್ಟದಲ್ಲಿದ್ದಾವೆ. ಸೊ ಇಷ್ಟೊಂದು ಗವಿಗಳಿದ್ದರಿಂದ 106 ಜನ ಸಾಧು ಸನ್ಯಾಸಿಗಳು ಈ ಬೆಟ್ಟದಲ್ಲಿ ಬಂದು ನೆಲೆಯೂರಿದ್ರಂತೆ. ಹಾಗೆ ಬಂದಂಥ ಸಾಧು ಸಂತರು ಇಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿದ್ದರಿಂದ ಇದಕ್ಕೆ ಸಿದ್ಧರ ಬೆಟ್ಟ ಅಂತ ಹೆಸರು ಬಂದಿದೆ. ಟ್ರೆಕ್ಕಿಂಗ್ ವಿಚಾರಕ್ಕೆ ಬರೋದಾದರೆ ಇದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಹಾಗೂ 1700 ಅಡಿ ಎತ್ತರ ಇರೋ ಬೆಟ್ಟ. ಡಿಫಿಕಲ್ಟಿ ಲೆವೆಲ್ ಬಂದು ಮಾಡ್ರೇಟು. ನೀವು ಟ್ರೆಕ್ಕಿಂಗಲ್ಲಿ ಬಿಗಿನರ್ ಆಗಿದ್ರೂ ಕೂಡ ಆರಾಮಾಗಿ ಬಂದು ಹತ್ಬೋದು. ಟ್ರೆಕ್ಕಿಂಗ್ ಬಂದು ಸಿಂಪಲ್ ಸ್ಟೆಪ್ಸಿಂದ ಸ್ಟಾರ್ಟ್ ಆಗಿ ಮಧ್ಯ ಸ್ಟೆಪ್ಸ್ ಸಿಗುತ್ತೆ, ಬಂಡೆಗಳು ಸಿಗುತ್ತೆ, ಕಡಿದಾದ ರಸ್ತೆಗಳು ಸಿಗುತ್ತೆ. ಬಟ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಬೆಟ್ಟವನ್ನು ಹತ್ತಿ ಮೇಲೆ ಹೋಗ್ತಾ ಹಿಂದಿರುಗಿ ಸುತ್ತಮುತ್ತ ಎಲ್ಲ ನೋಡಿದ್ರೆ ಹಸಿರಿನ ಗಿಡ ಮರಗಳ ನಡುವೆ ಅಂದವಾದ ಮೆಟ್ಟಲುಗಳನ್ನ ಕಾಣ್ಬೋದು. ಅಲ್ಲಲ್ಲೇ ವಿಶಾಲವಾದ ಬಂಡೆಗಳು. ಇನ್ನೊಂದಷ್ಟು ದೂರ ಕಣ್ಣಾಯಿಸಿದ್ರೆ ಯಾರೋ ಸಣ್ಣ ಬೆಟ್ಟಗಳನ್ನೆಲ್ಲ ತಂದ್ಬಿಟ್ಟು ಈ ಸಿದ್ಧರ ಬೆಟ್ಟದ ಸುತ್ತ ಅಲಂಕಾರ ಮಾಡಿ ಜೋಡಿಸಿದರೇನೋ ಅನ್ನೋವಷ್ಟು ಮುದ್ದಾಗಿ ಕಾಣ್ತವೆ ಈ ಬೆಟ್ಟಗಳು. ಬಹಳ ವರ್ಷಗಳ ಹಿಂದೆ ಗೋಶಾಲ ಮಠದ ಶಿವಯೋಗಿ ಸಿದ್ದೇಶ್ವರರು ಇಲ್ಲಿ ತಪಸ್ಸನ್ನು ಮಾಡಿ ಸಮಾಧಿಸ್ಥರಾಗಿರ್ತಾರೆ. ಆ ಶಿವಯೋಗಿ ಸಿದ್ದೇಶ್ವರರ ಗದ್ದುಗೆಯನ್ನು ನಾವು ಈ ಬೆಟ್ಟದ ಮಧ್ಯಭಾಗದಲ್ಲಿರೋ ಗುಹೆಯಲ್ಲಿ ಕಾಣ್ಬೋದು. ಸಿದ್ಧರ ಬೆಟ್ಟದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನೀವು ಕೆಲವೊಂದು ಜಾತಿಯ ಪಕ್ಷಿಗಳನ್ನ ಇಲ್ಲಿ ಕಾಣ್ಬೋದು, ಕೋತಿಗಳನ್ನ ಕಾಣ್ಬೋದು. ಆದರೆ
ಕಾಗೆನ ಮಾತ್ರ ನೀವು ನೋಡೋಕ್ಕಾಗೋದೇ ಇಲ್ಲ. ಹಿಂದೆ ಇಲ್ಲಿ ಕಾಕಾಸುರ ಎಂಬ ರಾಕ್ಷಸ ಶಾಪಗ್ರಸ್ತನಾಗಿರ್ತಾನೆ. ಅಂದಿನಿಂದ ಇಲ್ಲಿ ಕಾಗೆಗಳು ಬರೋದನ್ನೇ ನಿಲ್ಲಿಸ್ಬಿಟ್ಟಿರ್ತವೆ. ಸೊ ನಮಗೂ ಏನೂ ಕಾಗೆಗಳು ಕಾಣಲಿಲ್ಲ. ಅಕಸ್ಮಾತ್ ನೀವೇನಾದರೂ ಕಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನದ ಥರ ಗುಡಿ ಗೋಪುರ ಏನೂ ಇಲ್ಲ, ಬರೀ ಈ ಗವಿನೇ ಇದಕ್ಕೆ ದೇವಸ್ಥಾನ. ಸಾಮಾನ್ಯವಾಗಿ ದಿನನಿತ್ಯ ಇಲ್ಲಿಗೆ ದರ್ಶನಕ್ಕೆ ಜನ ಬರ್ತಾನೆ ಇರ್ತಾರೆ. ಆದರೆ ವಿಶೇಷ ದಿನಗಳಾದಂಥ ಶಿವರಾತ್ರಿ, ಸಂಕ್ರಾಂತಿ ಈ ಥರದ ದಿನಗಳಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಬಹಳಷ್ಟು ಜನ ಇಲ್ಲಿಗೆ ಬರ್ತಾರೆ. ಸಿದ್ದೇಶ್ವರರ ಗದ್ದುಗೆ ಮುಂದೆ ನಾವು ಉದ್ಭವ ಲಿಂಗವನ್ನು ಕಾಣ್ಬೋದು. ಸಿದ್ದೇಶ್ವರರು ಈ ಶಿವಲಿಂಗದ ರೂಪದಲ್ಲಿ ಇಲ್ಲಿ ನೆಲೆ ನಿಂತಿದ್ದಾರೆ ಅಂತ ಹೇಳ್ತಾರೆ. ಸಿದ್ದೇಶ್ವರ ಲಿಂಗದ ಎದುರುಗಡೆ ಒಂದು ಚಿಕ್ಕ ಪುಷ್ಕರಣಿ ಇದೆ. ಇಲ್ಲಿ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ. 24/7 365 ಡೇಸ್ ನೀರು ಬರ್ತಾನೆ ಇರುತ್ತೆ. ಇದು ಸುವರ್ಣಮುಖಿ ನದಿಯ ಉಗಮ ಸ್ಥಾನ. ಈ ಸುವರ್ಣಮುಖಿಯ ನೀರಿನ ವಿಶೇಷ ಏನಪ್ಪ ಅಂತಂದರೆ, ಈ ನೀರು ಬಹಳಷ್ಟು ಔಷಧಿ ಗಿಡಗಳ ನಡುವೆ ಹುಟ್ಟೋದ್ರಿಂದ ಇದಕ್ಕೆ ಕಾಯಿಲೆಯನ್ನು ವಾಸಿ ಮಾಡೋ ಶಕ್ತಿ ಇದೆ ಅಂತ ಜನ ನಂಬ್ತಾರೆ. ಬಂದಂಥ ಭಕ್ತಾದಿಗಳು ಈ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿ ಇಲ್ಲಿಂದ ಹೋಗ್ತಾರೆ. ಇದು ಎಲ್ಲ ವಿಧವಾದ ಕಾಯಿಲೆಗಳನ್ನು, ಸ್ಪೆಷಲಿ ಚರ್ಮ ರೋಗವನ್ನು ವಾಸಿ ಮಾಡುತ್ತೆ ಅನ್ನೋ ನಂಬಿಕೆ ಇವಾಗಲೂ ಇದೆ. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ತಾವು ಸಾಕಿದ ಆಕಳು, ಎಮ್ಮೆ ಏನಾದರೂ ಕರು ಹಾಕಿದ್ರೆ ಆ ಹಾಲಿನಿಂದ ಮಾಡಿದ ಬೆಣ್ಣೆನ ತಂದು ಶಿವನಿಗೆ ಅರ್ಪಿಸ್ತಾರೆ. ಆ ಬೆಣ್ಣೆಯಿಂದ ದೀಪ ಹಚ್ಚುವ ಪದ್ಧತಿ ಇವಾಗಲೂ ಕೂಡ ಇಲ್ಲಿ ಇದೆ. ಸಿದ್ದೇಶ್ವರನಿಗೆ ಬಹು ಇಷ್ಟವಾದ ಪ್ರಿಯವಾದ ತಿಂಡಿ ಅಂತ ಅಂದರೆ ಹೋಳಿಗೆ ಅಥವಾ ಒಬ್ಬಟ್ಟು. ಭಕ್ತಾದಿಗಳು ಶಿವನಿಗೆ ಹೋಳಿಗೆಯನ್ನು ತಪ್ಪದೆ ತಗೊಂಡು ಬಂದು ಇಲ್ಲಿ ನೈವೇದ್ಯಕ್ಕೆ ಇಡ್ತಾರೆ. ಸಿದ್ದೇಶ್ವರರ ಗುಹೆಯನ್ನು ದಾಟಿ ಬಲಭಾಗದಿಂದ ಇನ್ನೂ ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ನಮಗೆ ಚಿಕ್ಕ ಚಿಕ್ಕ ಬಂಡೆಗಳು, ಗುಹೆಗಳು ಕಾಣಿಸ್ತಾ ಹೋಗ್ತವೆ. ಅದಾದ ನಂತರ ಬೆಟ್ಟದ ತುದಿಗೆ ಹೋಗಿ ತಲುಪಿದ್ರೆ ಒಂದು ವಿಶಾಲವಾದ ದೊಡ್ಡ ಬಂಡೆ ಇದೆ. ಹಾಗೆ ಬೆಟ್ಟದ ಮೇಲೊಂದು ಕೋಟೆ ಕೂಡ ಇದೆ. ಅದೀಗ ಪಾಳು ಬಿದ್ದಿದೆ. ಇದನ್ನು ಕುರಂ ಕೋಟೆಯನ್ನು ಆಳುತ್ತಿದ್ದ ಕುರಂಗರಾಯನೆಂಬ ಪಾಳೆಗಾರನು ನಿರ್ಮಿಸಿದ್ದ ಅಂತ ಇತಿಹಾಸ ಹೇಳುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಸಿದ್ದರ ಬೆಟ್ಟದ ಮೇಲೋಗಿ ನಿಂತರೆ ಒಂದು ಪ್ರಶಾಂತತೆ ಕಾಣುತ್ತೆ. ಬೆಟ್ಟ ಹಸುರಿನ ಒದಕೆ ಒತ್ಕೊಂಡಿದೆಯೋ ಅನ್ನುವಷ್ಟು ಭಾಸ ಆಗುತ್ತೆ. ಸುತ್ತಮುತ್ತಲಿನ ಬೆಟ್ಟಗಳು ಕಣ್ಣಿಗೆ ಆನಂದ ನೀಡುತ್ತೆ, ಮನಸ್ಸಿಗೆ ಮುದ ನೀಡುತ್ತೆ. ಬೆಟ್ಟ ಅಷ್ಟೊಂದು ಕಷ್ಟ ಆಗೋದಿಲ್ಲ ಹತ್ತಕ್ಕೆ. ಹಾಗಾಗಿ ಇದು ಬಹಳಷ್ಟು ಜನರನ್ನು ಕೂಡ ಆಕರ್ಷಿಸುತ್ತೆ. ನೀವು ಕೂಡ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ಈ ಜಾಗಕ್ಕೊಮ್ಮೆ ಭೇಟಿ ಮಾಡಿ, ಮಿಸ್ ಮಾಡ್ಕೊಂಬೇಡಿ. ಸೊ ಇದಿಷ್ಟು ಸಿದ್ದರ ಬೆಟ್ಟದ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಂಬ್ತೀವಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.